ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ನೀಟ್ ವಿಚಾರದ ಕುರಿತಾಗಿ ನಾನು ನಿಮಗೆ ನಿರಂತರವಾಗಿ ಮಾಹಿತಿ ಕೊಡ್ತಲೇ ಇದ್ದೀನಿ. ಸಿಜೆಪಿ ಪ್ರತಿಭಟನೆ, ಲೋಕಸಭಾ ಅಧಿವೇಶನ, ಕೇಂದ್ರ ಸರ್ಕಾರದ ನಿರ್ಧಾರಗಳು, ಮೋದಿಯವರ ಹೊಸ ಹೊಸ ನೀತಿಗಳು, ಇದೆಲ್ಲದರ ಬಗ್ಗೆ ಸೀರೀಸ್ ಆಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈ ನಡುವೆ ಇವತ್ತೊಂದಷ್ಟು ಇಂಪಾರ್ಟೆಂಟ್ ಬೆಳವಣಿಗೆಗಳಾಗಿದ್ದಾವೆ. ಇಷ್ಟು ದಿನ ಗಮಂಡಿತನವನ್ನು ಪ್ರದರ್ಶನ ಮಾಡ್ತಾ ಇದ್ದಂತಹ ವಿಪಕ್ಷಗಳು ಇವತ್ತು ನೀಟ್ ವಿಚಾರದಲ್ಲಿ ಚರ್ಚೆಗೆ ಒಪ್ಕೊಂಡಿದ್ದಾವೆ. ಆದರೂ ಕೂಡ ಲೋಕಸಭೆಯ ಕಲಾಪ ಮುಂದೂಡಿಕೆ ಆಗಿದೆ. ಇದರ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ. ಅದೇನು ಕೇಳಿದ್ರೆ, ಸರ್ಕಾರ ಸಿಜೆಪಿಯನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ, ಅವ್ರ ಮೇಲೆ ಹಾಕಿದ್ದಂತಹ ಕೇಸ್ಗಳನ್ನೆಲ್ಲ ವಾಪಸ್ ಪಡಿತಾ ಇದ್ದಾರೆ. ವಾಪಸ್ ಪಡಿದೇ ಇದ್ರೆ ನಾವು ಮತ್ತೆ ಬೀದಿಗೆ ಬರ್ತೀವಿ ಅಂತ ಆ ಸಿಜೆಪಿ ಅವರು ಧಮಕಿ ಹಾಕ್ತಾ ಇದ್ದಾರೆ. ಹೀಗಾಗಿ ಸರ್ಕಾರದ ಬೆಂಬಲಿಗರಿಗೆ ಒಂದು ಪ್ರಶ್ನೆ ಬರ್ತಾ ಇದೆ, ಆ ಜಿರಳೆಗಳಿಗೆ ಸರ್ಕಾರ ಇಷ್ಟ್ಯಾಕೆ ಹೆದರ್ಕೊಳ್ತಾ ಇದೆ, ಅವ್ರ ಮೇಲೆ ಕೇಸ್ ಹಾಕಿದ್ದನ್ನ ಯಾಕೆ ವಾಪಸ್ ಪಡಿಬೇಕು ಅಂತ. ಇದೆಲ್ಲದರ ಬಗ್ಗೆ ಬಹಳ ಇಂಟ್ರೆಸ್ಟಿಂಗ್ ಆದಂತಹ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಇನ್ನೊಂದು ಕಡೆ ಪೊಲೀಸರು ಸುಪ್ರೀಂ ಕೋರ್ಟ್ನ ಮೆಟ್ಟಿಲೇರಿದ್ದಾರೆ. ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ವಿವರಿಸ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲಿಗೆ ಲೋಕಸಭಾ ಅಧಿವೇಶನದಿಂದ ಶುರು ಮಾಡೋಣ. ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕಳೆದ ಒಂದು ವಾರದ ಲೋಕಸಭೆ ಮತ್ತು ರಾಜ್ಯಸಭೆಯ ಅಧಿವೇಶನ ಟೋಟಲಿ ವ್ಯರ್ಥ ಆಗಿದೆ. 10 ನಿಮಿಷ ಚರ್ಚೆಯೂ ಕೂಡ ಆಗಿಲ್ಲ. ಈ ನಡುವೆ ಜುಲೈ 27ನೇ ತಾರೀಕು ಸೋಮವಾರ ನೀಟ್ ವಿಚಾರದಲ್ಲಿ ಮಹತ್ವದ ಬಿಲ್ ಒಂದನ್ನ ಕೇಂದ್ರ ಸರ್ಕಾರ ಲೋಕಸಭೆಯಲ್ಲಿ ಮಂಡನೆ ಮಾಡಿದೆ. ಆದರೆ ಅದನ್ನೂ ಕೂಡ ಚರ್ಚಿಸೋದಕ್ಕೆ ವಿಪಕ್ಷಗಳು ಮುಂದಾಗಿಲ್ಲ. ಕಲಾಪಕ್ಕೆ ಅಡ್ಡಿಪಡಿಸಿದ್ರಿಂದಾಗಿ ಸೋಮವಾರದ ಕಲಾಪವೂ ಕೂಡ ವ್ಯರ್ಥ ಆಗಿತ್ತು. ರಾಜ್ಯಸಭೆಯಲ್ಲೂ ಏನೂ ಚರ್ಚೆ ಆಗಿರಲಿಲ್ಲ, ಲೋಕಸಭೆಯಲ್ಲೂ ಏನೂ ಚರ್ಚೆ ಆಗಿರಲಿಲ್ಲ. ಇವತ್ತು ಮಿತ್ರರೇ, ಸ್ಪೀಕರ್ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ವಿಪಕ್ಷಗಳ ನಾಯಕರನ್ನ ಕರೆದುಬಿಟ್ಟು, ಈ ವಿಚಾರದಲ್ಲಿ ನಿಮಗೆ ಎಷ್ಟು ಸಮಯ ಬೇಕೋ ಅಷ್ಟು ಸಮಯವನ್ನು ಕೊಡ್ತೀವಿ, ನೀವು ಚರ್ಚೆ ಮಾಡಿ, ಎಲ್ಲ ವಿಚಾರವನ್ನ ಚರ್ಚೆಯ ಸಂದರ್ಭದಲ್ಲಿ ಹೇಳಿ, ಇದನ್ನೆಲ್ಲ ಸ್ಪೀಕರ್ ಕನ್ವಿನ್ಸ್ ಮಾಡಿದ್ರು. ಇತ್ತ ಕಡೆಯಲ್ಲಿ ಕಾಂಗ್ರೆಸ್ ಸೇರಿದಂತೆ ಇಡೀ INDIA ಕೂಟದ ಮೇಲೆ ಒಂದು ಒತ್ತಡ ಕೂಡ ಕ್ರಿಯೇಟ್ ಆಗಿತ್ತು. ಯಾಕೆಂತಂದ್ರೆ ಲೋಕಸಭಾ ಅಧಿವೇಶನ ನಡೀಲಿಲ್ಲ ಅಂತಂದ್ರೆ ಕೇವಲ ಆಡಳಿತ ಪಕ್ಷ ಮಾತ್ರ ಒತ್ತಡಕ್ಕೊಳಗಾಗೋದಿಲ್ಲ, ವಿಪಕ್ಷಗಳೂ ಕೂಡ ಒತ್ತಡಕ್ಕೊಳಗಾಗ್ತವೆ. ಪ್ರತಿನಿತ್ಯವೂ ಕೂಡ ಇವರು ಏನ್ ಮಾಡ್ತಾ ಇದ್ದಾರೆ ಅಂತ ಇಡೀ ದೇಶ ನೋಡ್ತಾ ಇರುತ್ತೆ. ಇವರು ಅನಗತ್ಯವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ, ಇದರಲ್ಲಿ ಏನು ಹುರುಳಿಲ್ಲ. ಕೇಂದ್ರ ಸರ್ಕಾರ ಏನೇನ್ ಬೇಡಿಕೆಗಳಿದೆಯೋ ಆ ಎಲ್ಲ ವಿಚಾರದಲ್ಲಿ ಎಲ್ಲರೂ ಏನನ್ನ ಬಯಸ್ತಾ ಇದ್ದಾರೋ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಇಟ್ಟು ಯೋಚನೆ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವಿಪಕ್ಷಗಳು ಅಡ್ಡಿಪಡಿಸಿದ್ರೆ ಅದಕ್ಕೆ ಯಾವುದೇ ರೀತಿಯಲ್ಲೂ ಅರ್ಥ ಇರೋದಿಲ್ಲ. ಈ ಮೆಸೇಜ್ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಕನ್ವೆ ಆಗ್ತಾ ಇತ್ತು. ಹೀಗಾಗಿ ವಿಪಕ್ಷಗಳು ಕೂಡ ಒತ್ತಡಕ್ಕೊಳಗಾಗಿದ್ವು. ಈ ಕಾರಣದಿಂದಾಗಿ ಇವತ್ತು ಕೇಂದ್ರ ಸರ್ಕಾರ ಹೊಸದಾಗಿ ತಂದಿರುವಂತಹ ಪಬ್ಲಿಕ್ ಎಕ್ಸಾಮಿನೇಷನ್ ಅಮೆಂಡ್ಮೆಂಟ್ ಬಿಲ್ ಏನಿದೆ ಅದರ ಕುರಿತಾಗಿ ಚರ್ಚೆಗೆ ವಿಪಕ್ಷಗಳು ಒಪ್ಕೊಂಡಿದ್ದಾವೆ. ಆದರೂ ಸಹ ಕಲಾಪ ಮುಂದೂಡಿಕೆ ಆಯಿತು. ಅದಕ್ಕೇನು ಕಾರಣ ಅಂತಂದ್ರೆ, ಲೋಕಸಭೆಯಲ್ಲಿ ಒಂದು ನಿಯಮ ಇದೆ. ಮೊದಲಿಗೆ ಪ್ರಶ್ನೋತ್ತರ ಕಲಾಪ ಅಂದ್ರೆ ಸೆಷನ್ ಆರಂಭ ಆಗ್ತಿದ್ದ ಹಾಗೆ ಸಂಸದರುಗಳು ಸಚಿವರಿಗೆ ಪ್ರಶ್ನೆ ಕೇಳ್ತಾರೆ. ಆಡಳಿತ ಪಕ್ಷದ ಸಂಸದರಿರಬಹುದು, ವಿಪಕ್ಷಗಳ ಸಂಸದರಿರಬಹುದು. ಅವರು ಕೆಲವೊಂದಷ್ಟು ಇಲಾಖೆಯ ಕುರಿತಾಗಿ ಪ್ರಶ್ನೆ ಕೇಳುತ್ತಾರೆ, ಅದಕ್ಕೆ ಸಚಿವರು ಉತ್ತರ ಕೊಡ್ತಾರೆ. ಈ ಪ್ರಶ್ನೋತ್ತರ ಕಲಾಪ ಮ್ಯಾಂಡೇಟರಿ, ಇದು ನಡಿಲೇಬೇಕು. ಆದ್ರೆ ವಿಪಕ್ಷಗಳು ಏನ್ ಪಟ್ಟು ಹಿಡಿದು ಅಂತಂದ್ರೆ, ಅದು ಬೇಡ, ಅದನ್ನ ತೆಗೆದುಹಾಕ್ಬಿಡಿ, ಆರಂಭದಿಂದಲೇ ನೀಟ್ ವಿಚಾರವನ್ನ ಚರ್ಚೆ ಮಾಡೋಣ ಅಂತ ವಿಪಕ್ಷಗಳು ಪಟ್ಟು ಹಿಡಿದು. ಆದ್ರೆ ಸ್ಪೀಕರ್ ಅದಕ್ಕೆ ಒಪ್ಪಲಿಲ್ಲ. ಹೀಗಾಗಿ ಸದನವನ್ನ ಮಧ್ಯಾಹ್ನಕ್ಕೆ ಮುಂದೂಡಲಾಯಿತು. ಅದರ ಅರ್ಥ ಏನು ಕೇಳಿದ್ರೆ, ಮಧ್ಯಾಹ್ನದ ನಂತರ ಈ ವಿಚಾರದಲ್ಲಿ ಚರ್ಚೆ ಆಗೋದು ಫಿಕ್ಸ್. ವಿಪಕ್ಷಗಳು ಕೂಡ ಮಾತನಾಡ್ತವೆ, ಆಡಳಿತ ಪಕ್ಷ ಅದಕ್ಕೆ ಉತ್ತರ ಕೊಡುತ್ತೆ. ಯಾರ್ಯಾರು ಮಾತನಾಡಬೇಕು ಎಲ್ಲದಕ್ಕೂ ಕೂಡ ತಯಾರಿಯಾಗಿದೆ. ಅಂದ್ರೆ ಇವತ್ತಿನಿಂದ ಕಲಾಪ ಸುಗಮವಾಗಿ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಇದು ಇವತ್ತಿನ ಅತಿ ದೊಡ್ಡ ಬೆಳವಣಿಗೆ. ಎರಡನೇದಾಗಿ ಮಿತ್ರರೇ, ನಿನ್ನೆಯಿಂದಲೂ ಕೂಡ ಸಿಜೆಪಿಯ ಧಮಕಿಯ ಬಗ್ಗೆ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಸಿಜೆಪಿಯವರು ಏನು ಹೇಳ್ತಾ ಇದ್ದಾರೆ, ನಮಗೆ ಸರ್ಕಾರ ಕೆಲವೊಂದಷ್ಟು ಭರವಸೆಗಳನ್ನು ಕೊಟ್ಟಿತ್ತು, ಆದರೆ ಅದಕ್ಕೆ ವಿರುದ್ಧವಾಗಿ ಸರ್ಕಾರ ನಡೆದುಕೊಳ್ತಾ ಇದೆ. ಪೊಲೀಸರು ನಮ್ಮ ಮೇಲೆ ಕೇಸ್ ಹಾಕ್ತಾ ಇದ್ದಾರೆ. ನಾವು ಕೇವಲ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಮಾತ್ರ ಕೇಳಿರಲಿಲ್ಲ, ಸರ್ಕಾರ ನಮ್ಮ ಮೇಲೆ ಯಾವುದೇ ರೀತಿಯಲ್ಲೂ ಕೇಸ್ ಹಾಕಬಾರ್ದು, ಪ್ರತಿಭಟನಾಕಾರರನ್ನು ಗುರಿ ಮಾಡಬಾರ್ದು, ಹೀಗೆಲ್ಲ ನಾವು ಬೇಡಿಕೆ ಇಟ್ಟಿದ್ವಿ. ಅದಕ್ಕೆ ಸರ್ಕಾರ ಆಗ ಒಪ್ಪಿಕೊಂಡು ಈಗ ಕೇಸ್ ಹಾಕ್ತಾ ಇದೆ ಅಂತ ಅವರು ಆರೋಪ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಒಂದು ವೇಳೆ ಸರ್ಕಾರ ಇದೇ ಕ್ರಮವನ್ನು ಮುಂದುವರಿಸಿದ್ದೇ ಆದ್ರೆ, FIRಗಳನ್ನು ಹಾಕೋದು ಆಗಿದ್ದೇ ಆದ್ರೆ ನಾವು ಮತ್ತೆ ಬೀದಿಗೆ ಬರ್ತೀವಿ ಅಂತ ಸರ್ಕಾರಕ್ಕೆ ಧಮಕಿ ಹಾಕಿದ್ರು. ಈ ನಡುವೆ ನಡೆದಂತಹ ಒಂದು ಮಹತ್ವದ ಬೆಳವಣಿಗೆ ಏನು ಕೇಳಿದ್ರೆ, ಬಿಹಾರದಲ್ಲೂ ಕೂಡ ಪ್ರತಿಭಟನೆ ಆಗಿತ್ತಲ್ಲ. ಈಗ ಬಿಹಾರ ಸರ್ಕಾರ ಅಲ್ಲಿ ಯಾರ್ಯಾರ ಮೇಲೆ FIR ಅನ್ನು ದಾಖಲಿಸಿದ್ರು, ಯಾರ್ಯಾರನ್ನ ಬಂಧಿಸಿದ್ರು, ಆ ಎಲ್ಲ ವಿಚಾರದಲ್ಲಿ ಹಿಂದೆ ಸರಿದಿದೆ. ಅಂದ್ರೆ FIRಗಳನ್ನು ರದ್ದು ಮಾಡೋದಕ್ಕೆ ಬಿಹಾರದ ಸರ್ಕಾರ ನಿರ್ಧಾರ ಮಾಡಿದೆ. ಅದರ ಬಗ್ಗೆ ನೋಟಿಫಿಕೇಶನ್ ಅನ್ನು ಕೂಡ ಹೊರಡಿಸಿದೆ. ಬಂಗಾಳದ ಸರ್ಕಾರವೂ ಕೂಡ ಇದೇ ರೀತಿಯ ತೀರ್ಮಾನ ಕೈಗೊಂಡಿದೆ ಅಂತ ಸಿಜೆಪಿ ಕ್ಲೈಮ್ ಮಾಡಿದೆ. ನನಗೆ ಇದು ಸಿಕ್ಕಾಪಟ್ಟೆ ಆಶ್ಚರ್ಯ ತರಿಸ್ತಾ ಇದೆ. ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರ ಮೊದಲಿನಿಂದಲೂ ಕೂಡ ಒಂದು ಹೇಳಿಕೆಯನ್ನು ಕೊಡ್ತಾ ಇತ್ತು, ಶಾಂತಿಯುತ ಪ್ರತಿಭಟನಾಕಾರರು ಯಾರಿದ್ದಾರೆ ಅವರ ಮೇಲೆ ನಾವು ಕೇಸ್ ದಾಖಲಿಸೋದಿಲ್ಲ ಅಂತ. ಅದು ಬಿಟ್ಟು ಯಾರೆಲ್ಲ ದಾಂಧಲೆ ಮಾಡಿದ್ದಾರೆ, ಪ್ರತಿಭಟನೆ ವೇಳೆ ಕಲ್ಲು ತೂರಿದ್ದಾರೆ, ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ, ಅಂತವರ ಮೇಲೆ ಕೇಸ್ ವಾಪಸ್ ಪಡಿತೀವಿ ಅಂತ ಸರ್ಕಾರ ಹೇಳಿರಲಿಲ್ಲ. ಈಗ ಎಲ್ಲಾ FIRಗಳು ರದ್ದು ಅಂತಂದ್ರೆ ಅದರ ಅರ್ಥ ಏನು? ನೀವು ಇಂತಹ ದೇಶ ವಿರೋಧಿ ಕೃತ್ಯವನ್ನ ಮಾಡುವಂತವರಿಗೆ ರಹದಾರಿಯನ್ನ ತೆರೀತಾ ಇದ್ದೀರಾ? ಈ ಪ್ರಶ್ನೆ ಬರುತ್ತೆ. ಆದ್ರೆ ಮಿತ್ರರೇ, ಕೆಲವರ ಬಳಿಯಲ್ಲಿ ಇದನ್ನ ಚರ್ಚೆ ಮಾಡಿದಾಗ ಏನು ಉತ್ತರ ಬರ್ತಾ ಇದೆ ಕೇಳಿದ್ರೆ,
ಇಲ್ಲಿ ಸರ್ಕಾರ ಬೆಣ್ಣೆಯಲ್ಲಿ ಕೂದಲನ್ನ ತೆಗೆದಂತೆ ಇಡೀ ವಿಚಾರವನ್ನ ಇತ್ಯರ್ಥ ಮಾಡೋದಕ್ಕೆ ಬಯಸ್ತಾ ಇದೆ. ಕೇಸ್ ರದ್ದು ಅನ್ನುವಂತಹದ್ದು ಸಿಂಬಾಲಿಕ್ ಮಾತ್ರ. ಈಗಾಗಲೇ ತೆರೆಮರೆಯಲ್ಲಿ ಏನು ಕೆಲಸ ಆಗಬೇಕೋ ಅದೆಲ್ಲವೂ ಕೂಡ ಆಗಿದೆ. ದೆಹಲಿ ಪೊಲೀಸರು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಬಹಳ ಸ್ಪಷ್ಟವಾಗಿ ಈ ಪ್ರತಿಭಟನೆಯಲ್ಲಿ ಎಷ್ಟು ಕ್ರಿಮಿನಲ್ಗಳು ಭಾಗಿಯಾಗಿದ್ರು, ಅವರ ಹಿನ್ನೆಲೆ ಏನು, ಎಲ್ಲವುದನ್ನು ಐಡೆಂಟಿಫೈ ಮಾಡಿದ್ದಾರೆ. ಬಹಳ ಡೀಟೇಲ್ ಆದಂತಹ ರಿಪೋರ್ಟ್ ಅನ್ನ ಹೋಮ್ ಮಿನಿಸ್ಟರ್ಗೆ ಸಬ್ಮಿಟ್ ಮಾಡಾಗಿದೆ. ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾದಂತಹ 2873 ಮಂದಿಯ ಮೇಲೆ ಕ್ರಿಮಿನಲ್ ಕೇಸ್ಗಳಿದ್ದಾವೆ. ಅವರೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರುವಂತವರು. ಅದರಲ್ಲೂ ಕೂಡ 989 ಮಂದಿ ನೇರವಾಗಿ ಗೂಂಡಾ, ಅವರ ಮೇಲೆ ಗೂಂಡಾ ಕಾಯ್ದೆಯಂತಹ ಪ್ರಬಲ ಕಾಯ್ದೆಗಳಿದ್ದಾವೆ. 92 ಮಂದಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಆರೋಪಿಗಳಾಗಿರುವವರೂ ಕೂಡ ಆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಅವರನ್ನೆಲ್ಲ ಐಡೆಂಟಿಫೈ ಮಾಡಿ ಅವರು ಈ ಒಂದು ಪ್ರತಿಭಟನೆಯಲ್ಲಿ ಯಾವ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅಂತ ಪತ್ತೆ ಮಾಡಲಾಗ್ತಾ ಇದೆ. ಪ್ರತಿಯೊಂದು ಎವಿಡೆನ್ಸ್ ಕಲೆಕ್ಟ್ ಆದ ಬಳಿಕ ಮುಂದಿನ ಕಾರ್ಯಾಚರಣೆ ಆಗಿಯೇ ಆಗುತ್ತೆ ಅಂತ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ. ನನಗೊತ್ತಿಲ್ಲ, ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ ಈ ಕಾರ್ಯಾಚರಣೆ ಆಗಲೇಬೇಕು. ಈ ದೇಶ ವಿರೋಧಿ ಕೃತ್ಯದಲ್ಲಿ ಭಾಗಿಯಾದಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಬಿಟ್ಟು ಕಳುಹಿಸುವಂತದ್ದಾಗಬಾರದು. ಹಾಗೆ ಇನ್ನೊಂದು ವಿಚಾರ ಇದೆ. ಈ ಸೌರಭ್ ದಾಸ್ ಇದಾನಲ್ಲ, ಈ ಸಿಜೆಪಿಯ ಮುಖ್ಯ ವಕ್ತಾರ, ಆತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದ. ದೆಹಲಿಯಲ್ಲಿ ಎಲ್ಲೆಲ್ಲಿ ಕಲ್ಲು ತೂರಿದಾರೋ, ಪ್ರತಿಭಟನೆಯಲ್ಲಿ ಪೊಲೀಸರ ಮೇಲೆ ಹಲ್ಲೆ ಮಾಡುವಂತಹ ಕೆಲಸ ಮಾಡಿದಾರೋ ಅವರಿಗೂ ಸಿಜೆಪಿಗೂ ಸಂಬಂಧ ಇಲ್ಲ, ನಾವು ಶಾಂತಿಪೂರ್ಣವಾಗಿ ಪ್ರತಿಭಟನೆ ಮಾಡದಂತವರು ಅಂತ. ಇನ್ನೊಂದು ಕಡೆ ಇದೇ ಸಿಜೆಪಿಯವರು ಹೇಳಿದ್ರು ಕಲ್ಲು ತೂರಿದವರೆಲ್ಲರೂ ಕೂಡ ಬಿಜೆಪಿ ಕಡೆಯ ಗೂಂಡಾಗಳು, ಬಿಜೆಪಿಯವರೇ ಕಳುಹಿಸಿದ್ರು ಅಂತ. ಹಾಗಿದ್ದ ಮೇಲೆ ಮಿತ್ರರೇ, ಕಲ್ಲು ತೂರಿದವರ ಮೇಲೆ ಪ್ರಕರಣ ದಾಖಲಿಸೋದ್ರಿಂದ ಸಿಜೆಪಿಗೆ ಏನು ಪ್ರಾಬ್ಲಮ್ಮು? ಬಿಜೆಪಿ ಸರ್ಕಾರ ಬಿಜೆಪಿಯವರ ಮೇಲೆ ಕೇಸ್ ದಾಖಲಿಸಿದಂತಾಗುತ್ತಲ್ವಾ? ಇದರ ನಡುವೆ ಇನ್ನೊಂದು ಪ್ರಮುಖ ಘಟನೆ ನಡೆದಿದೆ. ಅದೇನು ಕೇಳಿದ್ರೆ, ದೆಹಲಿಯ ಪೊಲೀಸರು ಗಾಯಗೊಂಡಿದ್ದಾರಲ್ಲ, ಈ ಗೂಂಡಾಗಳಿಂದ ಏಟು ತಿಂದು ಈಗ ಚಿಕಿತ್ಸೆ ಪಡಿತಾ ಇದಾರಲ್ಲ, ಅವರು ಸುಮ್ಮನಿರೋದಕ್ಕೆ ರೆಡಿ ಇಲ್ಲ. ಹಾಗೆ ಏಟು ತಿಂದಂತಹ 4 ಜನ ಪೊಲೀಸರ ಕುಟುಂಬದವರು ಸುಪ್ರೀಂ ಕೋರ್ಟ್ಗೆ ಒಂದು ಅರ್ಜಿ ಸಲ್ಲಿಸಿದ್ದಾರೆ. ಕರ್ತವ್ಯದಲ್ಲಿದ್ದಂತಹ ನಮ್ಮ ಕುಟುಂಬಸ್ಥರ ಮೇಲೆ ದಾಳಿಯಾಗಿದೆ, ಗಂಭೀರ ಸ್ವರೂಪದಲ್ಲಿ ಗಾಯಗೊಂಡಿದ್ದಾರೆ, ಅವರ ಜೀವಕ್ಕೆ ಹಾನಿಯಾಗುವಂತಹ ಸನ್ನಿವೇಶ ನಿರ್ಮಾಣ ಆಗಿತ್ತು. ಈ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಲಾಠಿ ಚಾರ್ಜ್ ವಿಚಾರದಲ್ಲಿ ಕೇಸನ್ನು ಕೈಗೆತ್ತಿಕೊಂಡಿದೆ. ಅಟ್ ಎ ಸೇಮ್ ಟೈಮ್ ಈ ಪೊಲೀಸರ ಮೇಲೆ ನಡೆದಂತಹ ದೌರ್ಜನ್ಯದ ಕೇಸನ್ನು ಕೂಡ ಕೈಗೆತ್ತಿಕೊಂಡಿದೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಶಂಕದಿಂದಲೇ ತೀರ್ಥ ಬರುವಂತಹ ಸಾಧ್ಯತೆಗಳಿದಾವೆ. ಯಾರೆಲ್ಲ ಉಪ್ಪು ತಿಂದಿದಾರೋ ಅವರು 100% ನೀರು ಕುಡಿತಾರೆ. ಯಾಕೆ ಅಂತಂದ್ರೆ ಈ ವಿಚಾರ ಈಗ ಸರ್ಕಾರದ ಮಟ್ಟದಲ್ಲಿಲ್ಲ, ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಮಿತ್ರರೇ, ಈ ಜಿರಳೆಗಳಿದಾವಲ್ಲ, ಇವುಗಳನ್ನು ನೀವು ಸುಮ್ಮನೆ ಮೇಲ್ನೋಟಕ್ಕೆ ನೋಡಬಾರ್ದು. ಅವುಗಳ ಬಗ್ಗೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಬೇಕು. ಸದ್ಯ ಒಂದು ಇಕೋಸಿಸ್ಟಮ್ ಇವರನ್ನೆಲ್ಲ ಕ್ರಾಂತಿಕಾರಿಗಳ ಗುಂಪಿಗೆ ಸೇರಿಸೋದು ಹೊರಟಿದೆ. ಅಂದ್ರೆ ಭಗತ್ ಸಿಂಗ್, ಸುಖದೇವ್, ರಾಜಗುರು ಇವರೆಲ್ಲ ಇದ್ರಲ್ಲ, ಆ ರೀತಿಯಾದಂತಹ ಯುವಕರು ಅಂತ ಬಿಂಬಿಸೋದು ಹೊರಟಿದ್ದಾರೆ. ಕೆಲವರು ಮಾತನಾಡೋದನ್ನ ನೋಡಬೇಕು, ಇವರೇ ಮುಂದಿನ ದೇಶದ ಭವಿಷ್ಯ, ಇವರು ಮುಂದೆ ನಮ್ಮನ್ನು ಆಳುವಂತವರು ಅನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ಆದ್ರೆ ವಾಸ್ತವ ಏನು ಅಂತ ಇಡೀ ದೇಶಕ್ಕೆ ಗೊತ್ತು. ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಇವರೆಲ್ಲ 5 ಸ್ಟಾರ್ ಹೋಟೆಲ್ನಲ್ಲಿ ಪಾರ್ಟಿ ಮಾಡಿದ್ದು, ಇವರ ಡ್ಯಾನ್ಸ್, ಇದೆಲ್ಲವೂ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ಇದರ ಮುಂದುವರೆದ ಭಾಗವನ್ನು ಕೂಡ ನಿಮಗೆ ಹೇಳ್ತೀನಿ. ಇವರು ನೈತಿಕವಾಗಿ ಯಾವ ಮಟ್ಟಿನ ಭ್ರಷ್ಟರು ಅಂತ. ಆಜ್ ತಕ್ ಆಂಕರ್ ಶ್ವೇತಾ ಸಿಂಗ್ ಇದಾರಲ್ಲ, ಅವರು ಈ ಸಿಜೆಪಿಯ ಚೀಫ್ ಸ್ಪೋಕ್ಸ್ ಪರ್ಸನ್ ಆದಂತಹ ಸೌರಭ್ ದಾಸ್ನನ್ನ ಮಾತಾಡಿಸ್ತಾ ಇದ್ರು. ಅವರೊಂದು ಪ್ರಶ್ನೆ ಕೇಳ್ತಾರೆ. ಪ್ರತಿಭಟನೆಯಲ್ಲಿ ಗಲಭೆ ಆಯಿತು, ಘರ್ಷಣೆ ಆಯಿತು, ಇದೆಲ್ಲ ಒಂದು ವಿಚಾರ. ಇನ್ನೊಂದು ಕಡೆಯಲ್ಲಿ ಪ್ರತಿಭಟನೆಯಲ್ಲಿ ಬಹಳ ಅಶ್ಲೀಲತೆಯೂ ಕೂಡ ಎದ್ದು ಕಾಣಿಸ್ತಾ ಇತ್ತು. ಪ್ರಧಾನಿಗಳ ವಿರುದ್ಧ ಕೀಳು ಮಟ್ಟದ ಟೀಕೆಗಳಾದ್ವು, ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಕೀಳು ಮಟ್ಟದ ಟೀಕೆಗಳಾದ್ವು, ಸರ್ಕಾರದ ವಿರುದ್ಧ ನೀವು ಬಳಸಬಾರದ ಪದಗಳನ್ನೆಲ್ಲ ಬಳಸಿದ್ರಿ, ಅದ್ರ ಬಗ್ಗೆ ಏನು ಕ್ರಮ ಆಗಬಾರ್ದಾ, ಅದನ್ನೆಲ್ಲ ಸಿಜೆಪಿ ಸಮರ್ಥಿಸಿಕೊಳ್ಳತ್ತಾ ಅಂತ. ಅದಕ್ಕೆ ಈ ಸೌರಭ್ ದಾಸ್ ಏನ್ ಹೇಳ್ತಾನೆ ಗೊತ್ತಾ, ಅದೆಲ್ಲವೂ ಕೂಡ ವಿಡಂಬನೆ. ಸಂವಿಧಾನ ನಮಗೆ ಆ ವಿಡಂಬನೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ. ಪ್ರಧಾನಮಂತ್ರಿಗಳೇನು ದೇವರಲ್ವಲ್ಲ, ಹೀಗಾಗಿ ಅವರನ್ನ ನಾವು ಲೇವಡಿ ಮಾಡೋದ್ರಲ್ಲಿ ತಪ್ಪೇನು, ಇದನ್ನ ಸರ್ಕಾರ ಸಹಿಸಿಕೊಳ್ಬೇಕು, ಇದಕ್ಕೆ ಸೆನ್ಸಾರ್ಶಿಪ್ ಹಾಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಮಿತ್ರರೇ, ವಿಡಂಬನೆ ಮಾಡೋದು ತಪ್ಪಲ್ಲ. ಪ್ರಧಾನಿಯನ್ನ ದೇವರು ಅಂತ ಇವರೇನು ಪೂಜೆ ಮಾಡಬೇಕಾಗಿಲ್ಲ, ಅಥವಾ ಪ್ರಧಾನಮಂತ್ರಿಗಳಿಗೆ ಉದ್ದುದ್ದ ಬಿರುದಾವಳಿಗಳನ್ನ ಹೇಳಿ ಇವರು ಗೌರವ ಕೊಡಬೇಕು ಅಂತಲೂ ಯಾರು ಕೇಳ್ತಾ ಇಲ್ಲ. ಆದರೆ ಇವರು ಪ್ರತಿಭಟನೆಯ ವೇಳೆ ವಿಡಂಬನೆಯ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳ ತಾಯಿಯ ವಿಚಾರವನ್ನೆಲ್ಲ ತಂದ್ರಲ್ಲ, ಕೀಳು ಮಟ್ಟದ ಎಫ್ ವರ್ಡ್ಗಳನ್ನೆಲ್ಲ ಪ್ರಯೋಗಿಸಿದ್ರಲ್ಲ, ದೊಡ್ಡ ದೊಡ್ಡ ಪ್ಲೇಕಾರ್ಡ್ಗಳಲ್ಲಿ ಯಾರೂ ಬಳಸೋದಕ್ಕೆ ಹೇಸಿಗೆ ಪಡುವಂತಹ, ಸಭ್ಯರು ಮಾತನಾಡೋದಕ್ಕೆ ಹಿಂಜರಿಯುವಂತಹ ಪದಗಳನ್ನ ಬಳಸಿ ನೀವು ಟೀಕೆ ಮಾಡಿದ್ರಲ್ಲ, ಅಂತಹ ಕೀಳು ಕೃತ್ಯವನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ನಾವು ಗೌರವಿಸಬೇಕಾ, ಅಥವಾ ಆ ಕ್ರಿಮಿಗಳನ್ನ ಈ ದೇಶದ ಭವಿಷ್ಯ ಅಂತ ನಾವು ಒಪ್ಪಿಕೊಳ್ಬೇಕಾ? ಈಗ ನಮ್ಮ ಮನೆಯಲ್ಲೇ ಯಾವುದಾದ್ರೂ ಮಕ್ಕಳು ಆ ರೀತಿಯಾಗಿ ಮಾತನಾಡಿದ್ರೆ ನಾವು ಸಹಿಸಿಕೊಳ್ತೀವ? ಇದು ಮುಂದಿನ ಭವಿಷ್ಯ ಅಪ್ಪ, ಈ ದೇಶವನ್ನು ಉಜ್ವಲವಾಗಿ ಇವರು ಬೆಳೆಸ್ತಾ ಇದ್ದಾರೆ, ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಅವ್ರು ಆ ರೀತಿಯಾಗಿ ಮಾತನಾಡಬೇಕು ಅಂತ ಸಪೋರ್ಟ್ ಮಾಡ್ತೀವ? ಪರಮ ಶತ್ರುವಿನ ಬಗ್ಗೆಯೇ ಅಂತಹ ಪದ ಬಳಸಿದ್ರೂ ಕೂಡ ಭಾರತೀಯ ಸಂಸ್ಕೃತಿಯ ಒಬ್ಬ ವ್ಯಕ್ತಿ ಅದನ್ನ ಸಪೋರ್ಟ್ ಮಾಡೋದಿಲ್ಲ, ಅದನ್ನ ಖಂಡಿಸ್ತಾನೆ. ಅಂತಹದ್ರಲ್ಲಿ ಜನರಿಂದ 3 ಬಾರಿ ಎಲೆಕ್ಟ್ ಆಗಿರುವಂತಹ ಪ್ರಧಾನಮಂತ್ರಿಗಳ ಬಗ್ಗೆ, ಅವರ ತಾಯಿಯ ಬಗ್ಗೆ ಕೀಳು ಮಟ್ಟದ, ಹೇಳೋದಕ್ಕೆ ಹೇಸಿಗೆ ಆಗುತ್ತೆ ಅಂತಹ ಪದಗಳನ್ನೆಲ್ಲ ಬಳಸಿದಿರಲ್ಲ, ಅದನ್ನ ಸಿಜೆಪಿಯ ಸ್ಪೋಕ್ಸ್ ಪರ್ಸನ್
ಹರ್ಷವರ್ಧನ್ ಬಹಿರಂಗವಾಗಿ ಮಾಧ್ಯಮದೆದುರು ಒಂದು ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಸಮರ್ಥಿಸಿಕೊಳ್ತಾ ಇದ್ದಾನೆ. ನಿಮಗೆ ಅನ್ನಿಸಬಹುದು ಈ ಎಲ್ಲ ವಿಚಾರಗಳ ಕುರಿತಾಗಿ ಇವನು ಯಾಕಿಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದಾನೆ ಅಂತ. ಅವಶ್ಯಕತೆ ಇದೆ, ನಾವು ಎಚ್ಚರಗೊಳ್ಳಬೇಕು, ನಮಗೆ ಮಂಕು ಕವಿತಾ ಇದೆ. ನಾವಿಷ್ಟು ದಿನ ಏನು ಅಂದ್ಕೊಂಡಿದ್ವಿ, ಮೋದಿ ಎಲ್ಲದನ್ನ ನೋಡ್ಕೊಳ್ತಾರೆ, ಬಹಳ ಪ್ರಬಲವಾದಂತಹ ಸರ್ಕಾರ ಕೇಂದ್ರದಲ್ಲಿದೆ, ಇವರಿಗೇನೂ ತಾಗೋದೇ ಇಲ್ಲ ಹೀಗಂತ ಅಂದುಕೊಂಡಿದ್ವಿ. ಇದು ತಪ್ಪು. ನಾವೆಲ್ಲ ಎಚ್ಚರಗೊಳ್ಳಬೇಕು, ಇದ್ರ ಬಗ್ಗೆ ಪ್ರತಿನಿತ್ಯ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಅವೇರ್ ಆಗಿರಬೇಕು. ಯಾಕೆ ಅಂತಂದ್ರೆ ಆಲದ ಮರ ಬಹಳ ದೊಡ್ಡದಾಗಿ ಕಾಣ್ತಾ ಇರುತ್ತೆ, ಅದರ ಬುಡದಲ್ಲಿ ಅಂಟಿಕೊಳ್ಳುವಂತಹ ಗೆದ್ದಲುಗಳು ಬಹಳ ಚಿಕ್ಕದಾಗಿ ಕಾಣ್ತಾ ಇರ್ತವೆ. ಆಲದ ಮರದ ಮುಂದೆ ಅವುಗಳು ತೃಣಕ್ಕೆ ಸಮಾನವಾಗಿ ಕಾಣ್ತಾ ಇರ್ತವೆ, ಆದ್ರೆ ಅದೇ ಗೆದ್ದಲು ಆಲದ ಮರವನ್ನ ಕೆಡವುತ್ತವೆ. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸಿದ್ದೀನಿ. ಅದೇ ಉದ್ದೇಶಕ್ಕೋಸ್ಕರವಾಗಿ ಈ ಎಲ್ಲ ವಿಚಾರವನ್ನ ನಿಮಗೆ ಇಷ್ಟೊಂದು ಡೀಟೇಲ್ ಆಗಿ ವಿವರಿಸ್ತಾ ಇರುವಂತಹದ್ದು. ಇಲ್ಲಿ ಮಿತ್ರರೇ, ಇದನ್ನ ಹೇಳಿದಾಗ ಕೆಲವರಿಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗಾದ್ರೆ ಎಲ್ಲರೂ ಮೋದಿಯನ್ನು ಒಪ್ಕೊಳ್ಬೇಕಾ ಅಂತ. ಖಂಡಿತವಾಗ್ಲೂ ಇಲ್ಲ. ಅಪೋಸಿಷನ್ ಇರಲೇಬೇಕು. ಮೋದಿ ಇಷ್ಟಾಗದೇ ಇರುವಂತವರು ಅವರನ್ನ ಸೋಲಿಸೋದಕ್ಕೆ ಪ್ರಯತ್ನ ಪಡಲೇಬೇಕು. ಅದೇ ಪ್ರಜಾಪ್ರಭುತ್ವದ ಬ್ಯೂಟಿ. ಆದ್ರೆ ಅದು ಪ್ರಜಾಸತ್ತಾತ್ಮಕವಾಗಿರಬೇಕು. ನೀವು ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಿ, ಸರ್ಕಾರ ಮಾಡಿದ್ದೆಲ್ಲದನ್ನ ಒಪ್ಕೊಳ್ಳಲೇಬೇಡಿ. ಖಂಡಿತ ನಾನು ಅದನ್ನು ಬಯಸ್ತಾ ಇಲ್ಲ. ಆದರೆ ಕೈಯಲ್ಲಿ ಹಿಡ್ಕೊಳ್ಳುವಂತಹದ್ದು ಸಂವಿಧಾನದ ಪುಸ್ತಕ. ಆದ್ರೆ ಮನಸ್ಸು ಮಾತ್ರ ಅಲ್ ಖೈದಾ ಜೈಷೆ ಮೊಹಮ್ಮದ್ನ ಮನಸ್ಥಿತಿ ಆದ್ರೆ ಅದನ್ನ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಪೊಲೀಸರ ಮೇಲೆ ಹಲ್ಲೆ ಮಾಡ್ತೀವಿ, ಸಂಸತ್ ಭವನಕ್ಕೆ ನುಗ್ಗುತ್ತೀವಿ, ಬೆಂಕಿ ಹಚ್ಚುತ್ತೀವಿ, ಇದನ್ನೆಲ್ಲ ಹೇಳಿದ್ರೆ ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ಬಿಟ್ಟು ಖಂಡಿಸದೆ ಬಾಯಿ ಮೇಲೆ ಬೆರಳಿಟ್ಟು ಕೂತ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಮಿತ್ರರೇ, ಇನ್ನೂ ಸಾಕಷ್ಟು ವಿಚಾರಗಳಿದಾವೆ. ಹೇಳ್ತಾ ಹೋದ್ರೆ ವಿಡಿಯೋ ಲೆಂತ್ ಇದೆಯಲ್ಲ ತುಂಬಾ ಜಾಸ್ತಿ ಆಗುತ್ತೆ, ಕೆಲವರಿಗೆ ಬೋರ್ ಆಗುತ್ತೆ. ಆದ್ರೂ 2 ಪ್ರಮುಖ ವಿಚಾರಗಳಿದಾವೆ, ಅದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಸದ್ಯ ಈ ನೀಟ್ ಪೇಪರ್ ಲೀಕ್ ಅಂತಹ ಪ್ರಕರಣವನ್ನ ತಪ್ಪಿಸೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ನಂದನ್ ನೀಲೇಕಣಿ ಅವರ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಾರೆ. ಅದರಲ್ಲಿ ಬಹುತೇಕರಿರುವಂತಹದ್ದು ಟೆಕ್ನೋಕ್ರಾಟ್ಗಳು. ಈ IAS IPS ಇಂತಹ ಅಧಿಕಾರಿಗಳಿಗೆ ಅದರ ಹೊಣೆ ಹೊರಿಸಿಲ್ಲ. ಇದರ ಬಗ್ಗೆಯೂ ಕೂಡ ಟೀಕೆ ವ್ಯಕ್ತವಾಗ್ತಾ ಇದೆ. ನಾನು ಸೋಷಿಯಲ್ ಮೀಡಿಯಾ ನೋಡ್ತಾ ಇದ್ದೆ. ಆ ಒಂದು ಟಾಸ್ಕ್ ಫೋರ್ಸ್ ನಲ್ಲಿ ಎಜುಕೇಶನ್ ಎಕ್ಸ್ಪರ್ಟ್ಗಳು ಇರಬೇಕಾಗಿತ್ತು. ಅದರ ಒಳ ಅರ್ಥ ಏನು ಕೇಳಿದ್ರೆ ಲದ್ದಿಜೀವಿಗಳನ್ನ ನೇಮಿಸಬೇಕಿತ್ತು ಅಂತ. ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಿಲೆಬಸ್ ಅನ್ನ ಪರಿಷ್ಕರಣೆ ಮಾಡೋದಕ್ಕಾಗ್ಲಿ ಅಥವಾ ಕ್ವಶನ್ ಪೇಪರ್ ತಯಾರು ಮಾಡೋದಕ್ಕಾಗ್ಲಿ ಆ ಟಾಸ್ಕ್ ಫೋರ್ಸ್ ಅನ್ನ ರಚನೆ ಮಾಡಿದ್ದಲ್ಲ. ಅದು ಲೀಕ್ ಆಗಬಾರ್ದು, ಅದಕ್ಕೆ ಯಾವ ರೀತಿಯ ಟೆಕ್ನಾಲಜಿಯನ್ನು ಅನುಸರಿಸಬೇಕು ಅದಕ್ಕೋಸ್ಕರವಾಗಿ ಆ ಟಾಸ್ಕ್ ಫೋರ್ಸ್ ರಚನೆ ಮಾಡಿದ್ದು. ನಂದನ್ ನೀಲೇಕಣಿ ಎಕ್ಸಾಮ್ ರಿಫಾರ್ಮ್ಸ್ ಬಗ್ಗೆ ಯಾವುದೇ ವರದಿ ಕೊಡೋದಿಲ್ಲ. ಈ ಟಾಸ್ಕ್ ಫೋರ್ಸ್ ಅನ್ನ ಟೀಕೆ ಮಾಡುವಂತವರು ಇದನ್ನ ಅರ್ಥ ಮಾಡ್ಕೊಳ್ಳಲಿ. ಇದರ ಜೊತೆಗೆ ಇನ್ನೊಂದು ವಿಚಾರ, ಅದೇನು ಕೇಳಿದ್ರೆ ಯಾರೊಬ್ರು ಕಮೆಂಟ್ ಹಾಕಿದ್ರು, ನೀವು ಸಿಜೆಪಿ ಅಂತ ಅಷ್ಟೆಲ್ಲ ಟೀಕೆ ಮಾಡ್ತಾ ಇದ್ರಲ್ಲ, ಅದೇನು ಸಣ್ಣ ಮೂವ್ಮೆಂಟ್ ಅಲ್ಲ. ಅದಕ್ಕೆ ಇನ್ಸ್ಟಾಗ್ರಾಮ್ನಲ್ಲಿ 26 ಮಿಲಿಯನ್ ಫಾಲೋವರ್ಸ್ ಇದ್ದಾರೆ. ಅವರ ವಾಯ್ಸ್ಗೆ ಕೇಂದ್ರ ಸರ್ಕಾರ ಬೆಲೆ ಕೊಡೋದ್ರಲ್ಲಿ ತಪ್ಪೇ ಇಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ ಆಗಿತ್ತು. ಮಿತ್ರರೇ, ನಾನು ಒಪ್ಕೊಳ್ತೀನಿ. ಆದರೆ ಒಂದು ವಿಚಾರವನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳಬೇಕು. ಕೇವಲ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆಯೇ ಕೇಂದ್ರ ಸರ್ಕಾರ ಒಪ್ಪಬೇಕು ಬಿಡಬೇಕು ಅನ್ನೋದರ ಮಾನದಂಡವಾಗಬೇಕಾದ್ರೆ ಈ ದೇಶದಲ್ಲಿ ಸನ್ನಿ ಲಿಯೋನ್ಗೆ ಸಿಜೆಪಿಗಿಂತ ಹೆಚ್ಚು ಬೆಲೆ ಕೊಡಬೇಕಾಗುತ್ತೆ. ಇಲ್ಲಿ ಮಾಜಿ ನೀಲಿ ಚಿತ್ರತಾರೆ ಸನ್ನಿ ಲಿಯೋನಿಯನ್ನ ನಾನು ಟೀಕೆನೂ ಮಾಡ್ತಾ ಇಲ್ಲ, ಹೊಗಳ್ತಾನೂ ಇಲ್ಲ. ಆದ್ರೆ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ಗಳ ಸಂಖ್ಯೆಯೇ ಎಲ್ಲದಕ್ಕೂ ಮಾನದಂಡ ಆಗಬೇಕಾದ್ರೆ ಇವತ್ತು ಸನ್ನಿ ಲಿಯೋನಿ ಇನ್ಸ್ಟಾಗ್ರಾಮ್ನಲ್ಲಿ 55.1 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾಳೆ. ಬಹುತೇಕ ಯುವಕರೇ ಆಕೆಯನ್ನು ಫಾಲೋ ಮಾಡ್ತಿರ್ತಾರಲ್ವಾ. ಹೀಗಾಗಿ ಸಿಜೆಪಿ ಮತ್ತು ರಾಹುಲ್ ಗಾಂಧಿಗಿಂತ ಹೆಚ್ಚು ಆಕೆಯ ವಾಯ್ಸ್ಗೆ ನಾವು ಬೆಲೆ ಕೊಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ರಾಹುಲ್ ಗಾಂಧಿ ಇವತ್ತು ಇನ್ಸ್ಟಾಗ್ರಾಮ್ನಲ್ಲಿ ಕೇವಲ 14.8 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಸಿಜೆಪಿ 26 ಮಿಲಿಯನ್ ಫಾಲೋವರ್ಸ್ಗಳನ್ನು ಹೊಂದಿದೆ. ಆದರೆ ಸನ್ನಿ ಲಿಯೋನಿಗೆ 55 ಮಿಲಿಯನ್ ಫಾಲೋವರ್ಸ್ಗಳಿದ್ದಾರೆ. ಹೀಗಾಗಿ ಈ ಇನ್ಸ್ಟಾಗ್ರಾಮ್ನಲ್ಲಿ ಚರ್ಚೆ ಆಗ್ತಾ ಇದೆ, ಜನ್ಜಿಗಳು ಮಾತನಾಡ್ತಾ ಇದ್ದಾರೆ. ಇದೇ ಈ ಕ್ಷಣದ ದೇಶದ ಅತ್ಯಂತ ಇಂಪಾರ್ಟೆಂಟ್ ವಿಚಾರ. ಹೀಗೆಲ್ಲ ಭಾವಿಸೋದು, ವಾದ ಮಾಡೋದು ಮೂರ್ಖತನ ಆಗತ್ತೆ. ಈ ನಡುವೆ ಹಿಂದಿನ ವಿಡಿಯೋದಲ್ಲೇ ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೆ, ಸೋನಂ ವಾಂಗ್ಚುಕ್ ಆಸ್ಪತ್ರೆಯಿಂದ ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಒಂದೇ ಒಂದು ಜಿರಳೆ ಕೂಡ ಇರಲಿಲ್ಲ ಅಂತ. ಈಗ ಸೋನಂ ವಾಂಗ್ಚುಕ್ ಮತ್ತು ಜಿರಳೆಯ ನಡುವಿನ ಸಂಬಂಧದಲ್ಲಿ ಬಹಳ ದೊಡ್ಡ ಕಂದಕ ಮೂಡಿದೆ. ಒಂದು ರೀತಿಯಲ್ಲಿ ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ಆಗ್ತಾ ಇದೆ. ಈ ನಡುವೆ ಸೋನಂ ವಾಂಗ್ಚುಕ್ ಈ ಸಿಜೆಪಿಗಳ ಸೆಲೆಬ್ರೇಷನ್ಗೆ ಅಂದ್ರೆ 5 ಸ್ಟಾರ್ ಹೋಟೆಲ್ನಲ್ಲಿ ಇವರೆಲ್ಲ ಡ್ಯಾನ್ಸ್ ಮಾಡಿದ್ರಲ್ಲ, 21 ವಿದ್ಯಾರ್ಥಿಗಳ ಸಾವಿಗೆ ಕಾರಣವಾದಂತಹ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಹೋರಾಟ ಮಾಡಿಬಿಟ್ಟು ಈಗ ರಾಜೀನಾಮೆ ಆಗ್ತಿದ್ದಂತೆ ಕುಡಿದು ತಿಂದು ತೇಗಿ ಕುಣಿದು ಕುಪ್ಪಳಿಸಿದ್ರಲ್ಲ, ಅದಕ್ಕೆ ಸೋನಂ ವಾಂಗ್ಚುಕ್ ಟಾಂಟ್ ಕೊಟ್ಟಿದ್ದಾರೆ. ಗೆಲುವಿನ ಬಳಿಕ ನಮ್ರತೆ ಇರಬೇಕು, ಡಿಗ್ನಿಟಿ ಇರಬೇಕು, ಅಂದ್ರೆ ಘನತೆ ಇರಬೇಕು. ಗೆಲುವಿನ ಬಳಿಕ ಇದೆರಡೂ ಸಹ ಬಹಳ ಮುಖ್ಯ ಆಗತ್ತೆ ಹೀಗಂತ ಸೋನಂ ವಾಂಗ್ಚುಕ್ ಹೇಳಿಕೆ ಕೊಟ್ಟಿದ್ದಾರೆ. ನನಗನ್ಸುತ್ತೆ ಮಿತ್ರರೇ, ಈ ಮನುಷ್ಯ ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಸಿಜೆಪಿಗಳ ಘನಘೋರ ಸತ್ಯವನ್ನ ಇನ್ನಷ್ಟು ಬಯಲು ಮಾಡ್ತಾನೆ ಅಂತ. ಇಲ್ಲಿ ಕ್ರೆಡಿಟ್ಗೋಸ್ಕರವಾಗಿ ವಾರ್ ಆಗ್ತಾ ಇದೆ. ಅದು ಎಲ್ಲಾ ರೀತಿಯ ಕ್ರೆಡಿಟ್. ನೋಡ್ತಾ ಇರಿ, ಮುಂದೆ ಬಹಳ ಮಜಾ ಇರುತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.